ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಅಂತ ಈ ಕಾಲೇಜಿಗೆ 1973ರಲ್ಲಿ ವಿದ್ಯಾರ್ಥಿಯಾಗಿ ಸೇರಿಕೊಂಡೆ. ನಾನು ಹಾಸನ ಜಿಲ್ಲೆಗೆ ಸೇರಿ ಅಲ್ಲಿಂದ ಹಳ್ಳಿಯಿಂದ ಬಂದಂಥವನು. ಅಲ್ಲಿ ಉದಯಪುರ ಅಂತ ಒಂದು ಜಾಗ, ಅಲ್ಲಿ ಮುಂದೆ ಹೋದರೆ ಆಲದಳ್ಳಿ ಅಂತ ವಿಲೇಜಲ್ಲಿ ಹಳ್ಳಿ ಸ್ಕೂಲಲ್ಲಿ 7ನೇ ಕ್ಲಾಸ್ವರೆಗೂ ಓದಿದೆ. ನಂತರದಲ್ಲಿ 8ರಿಂದ 10ನೇ ಕ್ಲಾಸ್ವರೆಗೂ ಮತ್ತು PUCನ ಬೆಂಗಳೂರಲ್ಲಿ ಮಾಡಿದೆ. ನಂತರ ಪಶುವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಬಂದೆ 73ಕ್ಕೆ. 78ರಲ್ಲಿ ಪದವಿಯನ್ನು ಪಡ್ಕೊಂಡೆ. ನಂತರದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದೆ. ಕಾಲೇಜಲ್ಲಿ ಇಲ್ಲೇ ಪ್ರಾಧ್ಯಾಪಕನಾಗಿ ಮೆಡಿಸಿನ್ ಡಿಪಾರ್ಟ್ಮೆಂಟಿಗೆ ಸೇರಿಕೊಂಡೆ. ಮತ್ತು 90ರಿಂದ 93ವರೆಗೂ PhD ಮಾಡಿದೆ. ಆವಾಗ ತಿರುಪತಿಗೆ ಹೋಗಿದ್ದೆ. ನಾನು ನನ್ನ ಹೆಚ್ಚಿನ ಕಾಲವನ್ನೆಲ್ಲ ಈ ಕಾಲೇಜಿನಲ್ಲೇ ಕಳೆದಿದ್ದು. ವಿದ್ಯಾರ್ಥಿಯಾಗಿ ಇಲ್ಲೇ ಕಳೆದೆ. ನಂತರ ಉಪನ್ಯಾಸಕನಾಗಿ ಸೇರಿಕೊಂಡೆ. ನಂತರ ದಿನಗಳಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆದೆ. ಪ್ರೊಫೆಸರ್ ಆಫ್ ಮೆಡಿಸಿನ್ ಅಂತ ಕೆಲಸ ಮಾಡಿದೆ. ನಂತರ ಇದೇ ಕಾಲೇಜಿನಲ್ಲಿ ಡೀನ್ ಆಗಿ 9.5 ವರ್ಷಗಳ ಕಾಲ ಕೆಲಸ ಮಾಡಿದೆ. ಸ್ವಲ್ಪ ದಿವಸ 1 ವರ್ಷಗಳ ಮಟ್ಟಿಗೆ ಡೈರೆಕ್ಟರ್ ಆಫ್ ರಿಸರ್ಚ್ ಅಂತ ಹೇಳ್ತಾರೆ, ನಿರ್ದೇಶಕನಾಗಿ ಕೆಲಸ ಮಾಡಿದೆ. ನಾನು ರಿಟೈರ್ ಆಗುವಾಗ ಗದಗ ಕಾಲೇಜಿನಲ್ಲಿ ಸ್ಪೆಷಲ್ ಆಫೀಸರ್ ಅಂತ ರಿಟೈರ್ ಆದೆ. ಈ ಕಾಲೇಜಿನ ಬಗ್ಗೆ ಹೆಚ್ಚು ಹೇಳೋದಾದರೆ 50ನೇ ವರ್ಷ ಕಾಲೇಜಿಗೆ ನಡೀತು, ಗೋಲ್ಡನ್ ಜೂಬ್ಲಿ ಅಂತ. ಆ ಟೈಮಲ್ಲಿ ನಾನು ಈ ಕಾಲೇಜಿನ ಡೀನ್ ಆಗಿದ್ದೆ. ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಈ ಕಾಲೇಜಲ್ಲಿ ಏನು ಖುಷಿ ಕೊಡುವಂಥದ್ದು ಏನಂತ ಹೇಳಿದರೆ, ಯಾರೊಬ್ಬರೂ ಹಳ್ಳಿಯಿಂದ ಬಂದಂಥ ವಾತಾವರಣ, ಕಲಿಯೋಕ್ಕೆ ಒಳ್ಳೆಯ ಅವಕಾಶಗಳಿದೆ. ಮತ್ತು ನಮ್ಮ ವೃತ್ತಿ ಬಗ್ಗೆ ಬಂದಾಗ, ನಾನು ಕೂಡ ಮುಂಚೆ ಎಲ್ಲರಂತೆ ಬಂದವನು, ಹಳ್ಳಿ ವಾತಾವರಣದಲ್ಲಿ ಬೆಳೆದು ಬಂದವರು. ನಾವೇನು ಆಗ್ಬೋದು, ಏನು ಮಾಡ್ಬೋದು ಅಂತ ಇತ್ತು. ನಾನು ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಇವಾಗ ಕೆಲಸ ಮಾಡಿದ್ದೀನಿ. ಸಾಕಷ್ಟು ಪದವಿಗಳನ್ನು ಪಡೆದೆ, ಗೌರವಗಳನ್ನು ಪಡೆದೆ. ಈ ವಾತಾವರಣ ಏನು ಕೊಡುತ್ತೆ ಅಂದರೆ, ನಮ್ಮ ವಿದ್ಯಾರ್ಥಿಗಳು, ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥವರು, ಮತ್ತು ಇನ್ನೂ ಇದಕ್ಕಿಂತ ಹೇಳೋದಾದರೆ ವಿಶ್ವವಿದ್ಯಾಲಯ, ಎಲ್ಲದನ್ನು ಕೂಡ ನಮ್ಮ ಮಾಡುವಂಥ ಕೆಲಸನ ಸಪೋರ್ಟ್ ಮಾಡುತ್ತೆ. ನಾನು ಇವಾಗ ಸಾಕಷ್ಟು ಅವಾರ್ಡ್ಗಳನ್ನು ಪಡ್ಕೊಂಡಿದ್ದೇನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಾರ್ಡ್ ಪಡೆದಿದ್ದೇನೆ. ಇವಾಗ ಸದ್ಯಕ್ಕೆ ಕಾಮನ್ವೆಲ್ತ್ ವೆಟರ್ನರಿ ಅಸೋಸಿಯೇಷನ್ ಏಷ್ಯಾ ರೀಜನಲ್ಲಿ ನಾನು ರೀಜನಲ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಅದರಿಂದ ಕೂಡ ನಮಗೆ ಈ ಕಾಲೇಜಿನಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶಗಳು ಸಿಕ್ಕಿದೆ. ನಾನು 2017ರಲ್ಲಿ ಡೀನ್ ಆಗಿ ರಿಟೈರ್ ಆದೆ. ನಂತರದಲ್ಲಿ ಏನು ಮಾಡ್ಬೋದಪ್ಪ ನಮ್ಮ ಕಾಲೇಜಿಗೆ ಅಂತ ನನಗೂ ಆಸಕ್ತಿ ಇತ್ತು. ನಾನು ಮುಂಚೆಯಿಂದನೂ ಒಬ್ಬ ಪಶು ವೈದ್ಯ, ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನಂತರ ದಿನಗಳಲ್ಲಿ ಒಂದು ಕ್ಲಿನಿಕ್ ಅಂತ ಶುರು ಮಾಡಿದ್ದೆ. ಇವಾಗ ನಮ್ಮದೇ ಆಸ್ಪತ್ರೆ ನಡೆಸ್ತೀನಿ ಬಸವನಗುಡಿನಲ್ಲಿ. ಸಾಕಷ್ಟು ಜನ ನನ್ನ ಜೊತೆ ಕೆಲಸ ಮಾಡ್ತಾರೆ. ಬಟ್ ಏನು ಅತಿ ಮುಖ್ಯ ಎಲ್ಲದಕ್ಕಿಂತ ಅಂದರೆ, ಈ ಕಾಲೇಜು ನಮಗೆ ಕೊಟ್ಟಂಥ ಶಿಕ್ಷಣ, ನಾವು ಹೇಗೆ ಬೆಳೆದು ನಿಲ್ಲಬಹುದು, ಏನು ಸಾಧನೆಗಳನ್ನು ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಇಲ್ಲಿದ್ದಂಥ ಗುರುಗಳು, ನಮ್ಮ ಶಿಷ್ಯ ವೃಂದ ಎರಡೂ ಮುಖ್ಯ ಅಂತ ಹೇಳ್ತೀನಿ ನಾನು. ಒಂದು ಕಡೆ ಗುರುಗಳಿಂದ ಕಲ್ತಿದ್ದೀವಿ, ಇನ್ನೊಂದು ಶಿಷ್ಯರಿಂದ ಕಲ್ತಿದ್ದೀವಿ. ಶಿಷ್ಯರು ಅಂತ ಹೇಳಿದಾಗ ನಮ್ಮ ವಿದ್ಯಾರ್ಥಿಗಳನ್ನು ಈಚಿನ ದಿವಸಗಳಲ್ಲಿ ಹೇಗಿದೆ ಅಂದರೆ, ಸ್ಫೂರ್ತಿದಾಯಕ ವಿದ್ಯಾರ್ಥಿಗಳು ಬರ್ತಾರೆ. ಹೇಗೆ ಅಂದರೆ, ನಾವು ಏನು ಆಗಬೇಕು, ನಾವು ಹೇಗೆ ಕಲಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದಾಗ, ಆ ನಿಟ್ಟಿನಲ್ಲಿ ಕೆಲಸ ಮಾಡಿದಂಥದ್ದು ನಮಗೆ ಎಷ್ಟೋ ಅವಾರ್ಡ್ಗಳನ್ನು ತಂದುಕೊಟ್ಟಿದೆ. ಅದಕ್ಕೆ ಪಶುವೈದ್ಯಕೀಯ ಕಾಲೇಜ್ ಬಗ್ಗೆ ತುಂಬ ಹೆಮ್ಮೆ ಇದೆ, ಕಾಲೇಜ್ ಬಗ್ಗೆ ಗೌರವ ಇದೆ, ವಿದ್ಯಾರ್ಥಿಗಳ ಬಗ್ಗೆ ಗೌರವ ಇದೆ. ಫೌಂಡೇಶನ್ ಡೇ ಅಂತ ಹೇಳೋದು, ನಿಜವಾಗ್ಲೂ ಹೇಳೋದಾದರೆ, ನನ್ನ ಲೆಕ್ಕದಲ್ಲಿ ಹೇಳೋದಾದರೆ ಇದೊಂದು ಅವಿಸ್ಮರಣೀಯ ದಿನ ಅಂತ ಹೇಳ್ಬೋದು. ನನ್ನ ವೃತ್ತಿಯಲ್ಲಿ ಇದು 48ನೇ ವರ್ಷ ನನಗೆ. ನಾನು ಇದೇ ಕಾಲೇಜಲ್ಲಿ ಡೀನ್ ಆಗಿ ಕೆಲಸ ಮಾಡಿದ್ದೇನೆ, ಫೌಂಡೇಶನ್ಗಳು ಮಾಡಿದ್ದೀವಿ. ಆದರೆ 69ನೇ ಫೌಂಡೇಶನ್ ಡೇ ಇವತ್ತು ಏನು ಆಚರಣೆ ನಡೆದಿದೆ, ಇದು ಅತಿ ವಿಭಿನ್ನವಾಗಿ ನಡೆದಿದೆ. ನಾವೆಲ್ಲ ಹೇಳ್ತೀವಿ ನೋಡಿ, ಹಳೆ ನಮ್ಮದೆಲ್ಲ ಬರ್ತಾ ಬಟ್ಟೆ ಹೊಸದಿರಬೇಕು, ಸ್ನೇಹಿತರು ಹಳಬರಿರಬೇಕು ಅಂತ. ಈ ಸ್ನೇಹಿತರನ್ನ ಹಳಬರನ್ನ ಒಂದುಗೂಡಿಸೋ ಕಾರ್ಯಕ್ರಮ ಮಾಡಿದಾರಲ್ಲ ಇವತ್ತಿನ ಡೀನು, ಇದು ಬಹು ಶ್ಲಾಘನೀಯ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಎಲ್ಲರನ್ನು ಕರ್ಕೊಂಡು ಬಂದಿದ್ದಾರೆ. ಯುವಕರಿಗೆ ನಂದು ಇದು, ನಾವೊಂದು ಎಥಿಕ್ಸ್ ಅಂತ ಹೇಳ್ತೀವಿ. ನಾವು ಏನೇ ಕಲ್ತ್ರೂ ಕಲಿತಿದ್ದನ್ನು ನಿಷ್ಠೆಯಿಂದ ಪ್ರಾಕ್ಟೀಸ್ ಮಾಡಬೇಕು. ಕಲಿಯುವಾಗ ಏನಿರಬೇಕು ಅಂದರೆ, ಒಂದು ಇಂಗ್ಲೀಷಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತೀವಿ, ಲರ್ನ್ ವಿತ್ ಹ್ಯುಮಿಲಿಟಿ, ಪ್ರಾಕ್ಟೀಸ್ ವಿತ್ ಡಿಗ್ನಿಟಿ ಅಂತ ಹೇಳ್ತೀವಿ. ಇದನ್ನು ಎಲ್ಲರೂ ಕಲಿಬೇಕು. ನಾನು ಡಾಕ್ಟರ್ ಯತಿರಾಜ್ ಅಂತ, ನಿವೃತ್ತ ಡೀನು. ಇವಾಗ ನಾನದೇ ಆಸ್ಪತ್ರೆ ನಡೆಸ್ಕೊಂಡಿದ್ದೀನಿ ಬೆಂಗಳೂರಲ್ಲಿ. ನಾನು ಈ ಸಂಸ್ಥೆಯಲ್ಲಿ 81ರಿಂದ 86ರವರೆಗೆ BVSc ಮಾಡಿದ್ದೆ. ಆನಂತರ 86ರಿಂದ 88ರವರೆಗೆ ಅನಿಮಲ್ ಜೆನೆಟಿಕ್ಸ್ ಆ್ಯಂಡ್ ಬ್ರೀಡಿಂಗ್ ಸಬ್ಜೆಕ್ಟ್ನಲ್ಲಿ MUSCಯನ್ನು ಮಾಡಿದ್ದೆ. ಆನಂತರ 1991ನಲ್ಲಿ PhDಯನ್ನು NDRI ಕರ್ನಾಲ್ನಿಂದ ಮಾಡಿಬಿಟ್ಟು ICRನಲ್ಲಿ ಸುಮಾರು 3 ದಶಕಗಳ ಕಾಲ ಸರ್ವಿಸ್ ಮಾಡಿದ್ದೆ. ಅದರ ಜೊತೆಗೆ ಕೊನೆಯದಾಗಿ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಡುಗೋಡಿ ಬೆಂಗಳೂರಿನಲ್ಲೇ ಮುಖ್ಯಸ್ಥನಾಗಿ ಈಗ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದೀನಿ. ಈ ಸಂಸ್ಥೆ ಕಾಣಿಕೆ ಅಪಾರವಾದದ್ದು. ನಾವು ಇವತ್ತೇನಾದರೂ ಜೀವನದಲ್ಲಿ ಸ್ವಲ್ಪನಾರು ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ಕಾರಣಕರ್ತರು ಈ ಸಂಸ್ಥೆ.
ಇದರಲ್ಲಿ ನಾನು ಇಂದಿಗೂ ಕೂಡ ಈ ಸಂಸ್ಥೆಯಲ್ಲಿ ಡಾಕ್ಟರ್ ಎ ವಿ ರೈಯತ್ ಇದ್ರು, ಡಾಕ್ಟರ್ ಪ್ರಭಾಕರ್ ಹೆಗಡೆ ಅವರು, ಡಾಕ್ಟರ್ ಗೋವಿಂದೆ ಅವರು, ಅವರೆಲ್ಲರೂ ಕೂಡ ನಮ್ಮ ಬೆಳವಣಿಗೆಯಲ್ಲಿ ನಮ್ಮ ಉನ್ನತಿ ಏನಾದರೂ ಆಗಿದ್ರೆ ಅದಕ್ಕೆ ಕಾರಣಕರ್ತರಾಗಿದ್ದಾರೆ. ಅದಕ್ಕೋಸ್ಕರ ನಾನು ಈ ಸಂಸ್ಥೆಗೆ ಚಿರಋಣಿ. ಈ ಸಂಸ್ಥೆಯಲ್ಲಿ ಆವಾಗ ತುಂಬ ಜನ ಅಸಿಸ್ಟೆಂಟ್ ಪ್ರೊಫೆಸರು, ಅಸೋಸಿಯೇಟು ಪ್ರೊಫೆಸರ್ಸು ಇದ್ರು. ಇವತ್ತು ಸಂಖ್ಯೆ ಕಮ್ಮಿ ಆಗಿದೆ. ಅದು ಟೀಚರ್ಸ್ ಸಂಖ್ಯೆ ಇನ್ನೂ ಜಾಸ್ತಿ ಆಗಬೇಕು. ಸ್ಟೂಡೆಂಟ್ಸಿಗೆ ಒಳ್ಳೆ ಬೋಧನೆ ಸಿಕ್ಕಬೇಕಾದ್ರೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಬಿಲ್ಡಿಂಗು, ಲ್ಯಾಬೊರೇಟರಿ, ಅದ್ರ ಜೊತೆಗೆ ಕ್ವಾಲಿಟಿ ಟೀಚರ್ಸ್, ಉತ್ತಮವಾದ ಟೀಚರ್ಸು ಕೂಡ ಬೇಕು. ನಾವು ಇವತ್ತು ವೆಟನರಿಯನ್ನು ಬರೀ ಟ್ರೀಟ್ಮೆಂಟಿಗೋಸ್ಕರ ನೋಡೋದ್ರ ಬದಲು ಎಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್, ಅಂದರೆ ನಾವು ಉದ್ಯೋಗ ದಾತರಾಗಬೇಕು, ಉದ್ಯೋಗ ಕೊಡೋರಾಗಬೇಕು. ಉದ್ಯೋಗಕ್ಕೋಸ್ಕರ BBSc ಮಾಡಿಬಿಟ್ಟು ಗೌರ್ಮೆಂಟ್ ಕೆಲಸಕ್ಕೆ ಮಾತ್ರ ನೋಡೋರಲ್ಲ. ಆ ದೃಷ್ಟಿಯಲ್ಲಿ ನಾನು ನಿವೃತ್ತಿ ನಂತರ ಇವತ್ತು ಕೂಡ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. FSSAI ಡೆಲ್ಲಿಯಲ್ಲಿ ಪೆನಲ್ ಮೆಂಬರ್ ಆಗಿ, ಅಪಿಡಾ ಡೆಲ್ಲಿನಲ್ಲಿ EC ಮೆಂಬರ್ ಆಗಿ, ಅದ್ರ ಜೊತೆಗೆ ನಾವು ಇನ್ನೂ ಅನೇಕ ಕಡೆ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಸಿಗ್ತಾ ಇದೆ. ಅದಕ್ಕೆ ಕಾರಣ ಈ ಸಂಸ್ಥೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂಸ್ಥೆ ಮುಂದುವರೆದ್ರೆ ಅದೇ ರೀತಿಯಲ್ಲಿ ವಿಶಿಷ್ಟ ಗುಣಗಳನ್ನು ಕಲಿಬೇಕು. ಬರೇ ನಾವು ವೆಟನರಿ ಡಾಕ್ಟರ್ ಆಗಿ ಅನಿಮಲ್ಸ್ ಟ್ರೀಟ್ ಮಾಡೋದು ಅದು ಮುಖ್ಯ. ಅದ್ರ ಜೊತೆಗೆ ಅನಿಮಲ್ ಹಸ್ಬೆಂಡ್ರಿ ಆಕ್ಟಿವಿಟೀಸ್ನ ಇಂಪ್ರೂವ್ ಮಾಡಬೇಕು. ಅದ್ರ ಜೊತೆಗೆ ಉದ್ಯೋಗವನ್ನು ಕ್ರಿಯೇಟ್ ಮಾಡಬೇಕು. ಎಕ್ಸ್ಪೋರ್ಟ್ ಮಾಡಲಿಕ್ಕೂ ಕೂಡ ಭಾಳಷ್ಟು ಅವಕಾಶಗಳಿದೆ ಅಂತ ಹೇಳ್ತಾ ಈ ಸಂಸ್ಥೆ ಇನ್ನೂ ಹೆಚ್ಚು ಹೆಚ್ಚು ಬೆಳೀಲಿ ಅಂತ ಆಶಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮ್ಮ ಮಿತ್ರರಾದ ರಮೇಶ್ ಅವ್ರು ಹೇಳಿದಾಗೆ ನಾನು ಡಾಕ್ಟರ್ ವಿನೋದ್ ಭಟ್ ಅಂತ ಇದೇ ಒಂದು ಸಂಸ್ಥೆಯಲ್ಲಿ ನಾನು ಈ ವಿದ್ಯಾಲಯದಲ್ಲಿ ವಿದ್ಯೆ ಪಡೆದಂಥದ್ದು 81 to 86 ಬ್ಯಾಚು. ತದನಂತರದಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ಕೆಲಸ ಮಾಡಿದ್ದೇನೆ. ಇವತ್ತಿನ ದಿವಸ ವಿಶೇಷವಾಗಿ 69ನೇ ಫೌಂಡೇಶನ್ ಡೇ ಅಂತ ಏನು ಸಂಸ್ಥೆ ಮಾಡ್ತಾ ಇದೆ, ಇದು ನಮಗೆ ವಿಶೇಷವಾದ ಒಂದು ದಿವಸ ಅಂತ ಹೇಳ್ಬೋದು, ಗಳಿಗೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈ ಸಂಸ್ಥೆಯಲ್ಲಿ ವಿದ್ಯೆಯನ್ನು ಪಡೆದಿರ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿಗಳು, ಅವತ್ತಿನ ವಿದ್ಯಾರ್ಥಿಗಳು, ಇವತ್ತಿನ ವಿದ್ಯಾರ್ಥಿಗಳು, ಮುಂದೆ ಬರ್ತಂತಕ್ಕವರು, ನಮ್ಮ ಟೀಚರ್ಸು, ಅವರು ರಿಸರ್ಚಲ್ಲಿರ್ಬೋದು, ಎಕ್ಸ್ಟೆನ್ಷನಲ್ಲಿರ್ಬೋದು, ಎಜುಕೇಷನಲ್ಲಿರ್ಬೋದು, ಬೇರೆ ಬೇರೆ ಹುದ್ದೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ಬೋದು, ಎಲ್ಲರೂ ಇವತ್ತು ಒಂದು ದಿವಸ ಇಲ್ಲಿ ಬಂದು ಸೇರಿ ಈ ಸಂಸ್ಥೆಯಲ್ಲಿ ನಾವು ಪಡೆದಂಥ ವಿದ್ಯೆ, ಇದರ ಒಂದು ಗೌರವವನ್ನು ನಾವು ಇವತ್ತು ಒಪ್ಪಿಸ್ತಾ ಇದ್ದೇವೆ ಸಂಸ್ಥೆಗೆ. ಈಗಾಗಲೇ ರಮೇಶ್ ಅವರು ಹೇಳಿದಾಗೆ ಇಲ್ಲಿ ವಿದ್ಯೆ ಪಡ್ತಕ್ಕಂಥ ಸಾಕಷ್ಟು ವೆಟರ್ನರಿ ಗ್ರ್ಯಾಜುಯೇಟ್ಸು ಬೇರೆ ಬೇರೆ ಹಂತಗಳಲ್ಲಿ ಹೋಗಿ ಮುಟ್ಟಿದ್ದಾರೆ, ಸೇವೆ ಸಲ್ಲಿಸಿದ್ದಾರೆ ದೇಶಕ್ಕೆ. ಇನ್ನು ಈ ವಿಷಯವಾಗಿ ವೆಟರ್ನರಿ ಬಗ್ಗೆ ಹೇಳೋದಾದರೆ ಇದು ಒಂದು ಅಪಾರವಾದಂಥ ವಿಜ್ಞಾನ ಅಂತ ಹೇಳ್ಬೋದು. ಯಾಕೆಂತಂದರೆ ದೇಶಾದ್ಯಂತ ಇರೋ 70-75 ಕಾಲೇಜ್ಗಳಿದೆ. ಪ್ರತಿ ಕಾಲೇಜಿನಲ್ಲಿ 100-120 ಹುಡುಗರು ಅಡ್ಮಿಷನ್ ಪಡಿತಾರೆ. ಅವರಿಗೆ ಸಾಕಷ್ಟು ಅಪಾರ್ಚುನಿಟೀಸ್ ಇವತ್ತಿನ ದಿವಸ ಇದೆ, ಸರ್ಕಾರ ಕೊಡ್ತಾ ಇದೆ. ಸಾಕಷ್ಟು ಬಜೆಟ್ ಇರ್ಬೋದು, ಬೇರೆ ಬೇರೆ ಸ್ಕೀಮ್ಗಳಿರ್ಬೋದು, ಬೇರೆ ಬೇರೆ ಆಧಾರವನ್ನು ಸರ್ಕಾರ ತೋರಿಸ್ಬಿಟ್ಟು ಮಕ್ಕಳಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ನಾವು ಬಯಸೋದಿಷ್ಟೇ, ಈ ಸಂಸ್ಥೆಯಲ್ಲಿ ನಾವು 5 ವರ್ಷ ಓದ್ಬೋದು, ಆದ್ರೆ ಮುಂದೆ ನಮಗೆ 35 ವರ್ಷ ಸೇವೆ ಮಾಡಲಿಕ್ಕಂತ ಅವಕಾಶ ನಮ್ಗಳಿಗೆ ಭಗವಂತ ಕೊಡ್ತಾನೆ. ಈ ಸಂಸ್ಥೆಯನ್ನು ನಾವು ಯಾವತ್ತೂ ಮರೆಯೋದಿಲ್ಲ. ಇದು ಚೆನ್ನಾಗಿರಬೇಕು. ಅದು ನಮ್ಮೆಲ್ಲ ಇಲ್ಲಿ ಸೇರ್ತಿರ್ಕೊಂಡು 100-150-200 ಜನ ಬಂದಿದ್ದಾರೆ. ನಮ್ಮೆಲ್ಲರ ಆಶಯ ಅದು. ವಿಶ್ವವಿದ್ಯಾಲಯದ ಪ್ರತಿಷ್ಠಿತ ಅಂಗಸಂಸ್ಥೆಯಾಗಿರ್ತಕ್ಕಂಥ ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯದ 69ನೇ ಸಂಸ್ಥಾಪನಾ ದಿನಾಚರಣೆಯನ್ನು ತುಂಬ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೀವಿ. ಈ ಒಂದು ಮಹಾವಿದ್ಯಾಲಯ 1958 ಜುಲೈ 25ರಂದು ನಮ್ಮ ಸೀರಮ್ ಇನ್ಸ್ಟಿಟ್ಯೂಟ್ ಅನ್ನೋದರಲ್ಲಿ ಪ್ರಾರಂಭ ಆಯಿತು. ಈ ಒಂದು ಮೈಸೂರು ವೆಟರ್ನರಿ ಕಾಲೇಜ್ ಅಂತ ಏನು ಕರೆಸಿದ್ರು, ಅದನ್ನು ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ BD ಜತ್ತಿಯವರು ಶಿಲಾನ್ಯಾಸ ಮಾಡಿದರು. ಮತ್ತು ಶ್ರೀಯುತ ಜಯಚಾಮರಾಜರ ಒಡೆಯರು, ಮೈಸೂರು ಮಹಾರಾಜರು ಈ ಒಂದು ವೆಟರ್ನರಿ ಕಾಲೇಜಿನ ಉದ್ಘಾಟನೆ ಮಾಡಿದರು. ಅಂದಿನಿಂದ ಇಂದಿನವರೆಗೆ ಈ ಪಶುವೈದ್ಯಕೀಯ ಮಹಾವಿದ್ಯಾಲಯ ಸಾಕಷ್ಟು ಕೊಡುಗೆಯನ್ನು ಸಮಾಜಕ್ಕೆ ಕೊಟ್ಟಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಸಮಾಜಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೇಕಾಗಿರ್ತಕ್ಕಂಥ ಮಾನವ ಸಂಪನ್ಮೂಲ ಅಂತ ಹೇಳ್ತೀವಿ. ಅಂದರೆ ನಮ್ಮ ಪಶುವೈದ್ಯಕೀಯ ಪದವೀಧರರನ್ನು, ಸ್ನಾತಕ ಪದವೀಧರರನ್ನು ಮತ್ತು ಡಾಕ್ಟರೇಟ್ ಪದವೀಧರರನ್ನು ಕೊಡಮಾಡಿದೆ. ಇದುವರೆಗೂ ಸುಮಾರು 4100 ಪದವೀಧರರು ಈ ಮಹಾವಿದ್ಯಾಲಯದ ಬಂದಿದ್ದಾರೆ. ಸುಮಾರು 2000 ಸ್ನಾತಕೋತ್ತರ ಪದವೀಧರರು ಬಂದಿದ್ದಾರೆ. ಅದೇ ರೀತಿ ಸುಮಾರು 100ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವಿಯನ್ನು ಪಡೆದು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಜವಾಬ್ದಾರಿಗಳನ್ನು ಹೊತ್ತು ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ನಮಗೆ ಗೊತ್ತಿರೋ ಹಾಗೆ ನಮ್ಮ ಪಶುವೈದ್ಯಕೀಯ ಕ್ಷೇತ್ರ ಇಟ್ಸ್ ಎ ನೊಬೆಲ್ ಪ್ರೊಫೆಷನ್. ಯಾಕಂದರೆ ನಾವು ಮೂಕ ಪ್ರಾಣಿಗಳ ಸೇವೆಯನ್ನು ಮಾಡ್ತಕ್ಕಂಥ ಪ್ರೊಫೆಷನ್ನು. ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ನೇರವಾಗಿ ರೈತರೊಂದಿಗೆ ಒಡನಾಟ ಇರ್ತಕ್ಕಂಥ ಪ್ರೊಫೆಷನ್ನು. ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಕಡು ಬಡವರು, ರಿಸೋರ್ಸ್ ಪೂರ್ ಫಾರ್ಮರ್ಸ್ ಅಂತ ಏನು ಹೇಳ್ತೀವಿ, ಅವರು ಜಾನುವಾರುಗಳನ್ನು ಸಾಕಾಣಿಕೆ ಮಾಡ್ತಿರ್ತಾರೆ. ಅವರ ಜೀವನೋಪಾಯನೇ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಥವರ ಒಂದು
ಜೀವನೋಪಾಯ ಸದೃಢತೆಗೆ ನಮ್ಮ ಪಶುವೈದ್ಯಕೀಯ ಸಹಪಾಠಿಗಳು ಸದಾ ಶ್ರಮಿಸ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಅಂತಹ ಒಂದು ಮಾನವ ಸಂಪನ್ಮೂಲವನ್ನು ಈ ಪಶುವೈದ್ಯಕೀಯ ಮಹಾವಿದ್ಯಾಲಯ ಕೊಟ್ಟಿರೋದು ತುಂಬ ಸಂತಸದ ವಿಷಯ. ಈ ಸಂದರ್ಭದಲ್ಲಿ ಈ ಮಹಾವಿದ್ಯಾಲಯದ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಜೊತೆಗೆ ಈ ಒಂದು ವಿಶ್ವವಿದ್ಯಾಲಯದ ಎಲ್ಲ ವಿಶ್ರಾಂತ ಕುಲಪತಿಗಳು ಸಹ ಭಾಗಿಯಾಗಿದ್ದರು. ಮತ್ತು ಈ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಎಲ್ಲ ಫಾರ್ಮರ್ ಡೀನ್ಸು ಮತ್ತು ಸಾಕಷ್ಟು ಪ್ರಾಧ್ಯಾಪಕರಿಂದ ಶಿಕ್ಷಕೇತರ ಮಿತ್ರರು ವಿದ್ಯಾರ್ಥಿಗಳು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ತುಂಬ ಮೆರುಗನ್ನು ಕೊಟ್ಟರು. ಅದರಲ್ಲೂ ವಿಶೇಷವಾಗಿ ಈ ಒಂದು ಮಹಾವಿದ್ಯಾಲಯದ ಅಲ್ಯುಮಿನಿ ಆಗಿರ್ತಕ್ಕಂಥ ಶ್ರೀಯುತ ರಾಧಾಕೃಷ್ಣನ್, ಈಗ ಅಡಿಷನಲ್ ಚೀಫ್ ಸೆಕ್ರೆಟರಿ ತಮಿಳುನಾಡು ಗೌರ್ಮೆಂಟಲ್ಲಿ, ಅವರು ಸಹ ಈ ಒಂದು ಮಹಾವಿದ್ಯಾಲಯದ ಅಲ್ಯುಮಿನಿ, ಅವರು ಸಹ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅವರ ಒಂದು ಅನುಭವವನ್ನು ಹಂಚಿಕೊಂಡ್ರು. ಇನ್ನು ಈ ಒಂದು ಸಂಸ್ಥಾಪನಾ ದಿನಾಚರಣೆ ಉದ್ದೇಶ ಅಂದರೆ ನಮ್ಮ ಈಗ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರಿಗೆ ಏನು ಕೊಡುಗೆ ಬಂತು, ಇದಕ್ಕೆ ಕೊಡುಗೆ ಕೊಟ್ಟವರನ್ನು ಅವರಿಗೆ ಕೃತಜ್ಞತೆ ಸಲ್ಲಿಸೋದ್ರ ಜೊತೆಗೆ ಮುಂದೆ ಯಾವ ರೀತಿ ನಾವು ಈ ಪಶುವೈದ್ಯಕೀಯ ಮಹಾವಿದ್ಯಾಲಯವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದರ ಚಿಂತನ ಮಂಥನ ಸಹ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಮಧ್ಯಾಹ್ನ ನಾವು ಟೆಕ್ನಿಕಲ್ ಸೆಮಿನಾರು ಸಹ ಇಟ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಸಾಕಷ್ಟು ಏನಂದರೆ ರಿಸೋರ್ಸ್ ಪರ್ಸನ್ ಅಂತ ಹೇಳ್ತೀವಿ, ವಿಜ್ಞಾನಿಗಳು ಈ ಯಾವ ರೀತಿ ನಾವು ಮುಂದೆ ಈ ವಿಶ್ವವಿದ್ಯಾಲಯವನ್ನು ಮುನ್ನಡೆಸಬೇಕು, ವಿಶೇಷವಾಗಿ ಪಶುವೈದ್ಯಕೀಯ ಶಿಕ್ಷಣವನ್ನು ಯಾವ ರೀತಿ ನಾವು ಚಾಲೆಂಜಸ್ ಏನೇನಿದೆ ಅದನ್ನು ಫೇಸ್ ಮಾಡಲಿಕ್ಕೆ ಯಾವ ರೀತಿ ನಾವು ಅಪ್ಗ್ರೇಡ್ ಮಾಡಬೇಕು ಪಶುವೈದ್ಯಕೀಯ ಒಂದು ಶಿಕ್ಷಣವನ್ನು, ಮತ್ತು ಯಾವ ರೀತಿ ಯಾವ ಎಸ್ಟಾಬ್ಲಿಷ್ ಇನ್ಸ್ಟಿಟ್ಯೂಷನ್ ಇಂಡಸ್ಟ್ರಿಯಲ್ ಲಿಂಕೇಜನ್ನು ಯಾವ ರೀತಿ ನಾವು ಎಸ್ಟಾಬ್ಲಿಷ್ ಮಾಡಬೇಕು, ಮತ್ತು ಇಂಡಸ್ಟ್ರಿಯ ಎಕ್ಸ್ಪೆಕ್ಟೇಷನ್ ಏನಿದೆ ಪಶುವೈದ್ಯಕೀಯ ಕ್ಷೇತ್ರದಿಂದ ಅದಕ್ಕೆ ನಾವು ಯಾವ ರೀತಿ ಸ್ಪಂದಿಸಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನ ಮಂಥನವನ್ನು ಸಹ ಮಾಡ್ತಾಯಿದ್ವಿ. ಇದರ ಜೊತೆಗೇ ನಾವು ರಿಸರ್ಚ್ ಔಟ್ಕಮ್ಗಳು ಏನು ಬರುತ್ತೆ, ಸಂಶೋಧನಾ ಫಲಗಳನ್ನು ರೈತರಿಗೆ ತೆಗೆದುಕೊಡಬೇಕಾದ್ರೆ ನಾವು ಯಾವ ರೀತಿ ನಾವು ಶ್ರಮ ವಹಿಸಬೇಕು, ಅದಕ್ಕೆ ವಿಶೇಷವಾಗಿ ನಾವು ಹೇಳ್ತೀವಿ ಬೆಸ್ಟ್ ಅಡ್ವೈಸರಿ ಪ್ರಾಕ್ಟೀಸ್